ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡ ವ್ಲಾಗ್ಸ್. ನಾನು ಇದರಲ್ಲಿ 3-4 ದಿನದ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ಇದು ರಾತ್ರಿ ಎಲ್ಲ ಕೆಲಸ ಮುಗಿದ ಮೇಲೆ ಗುರುವಾರ ಕೊಬ್ಬರಿನ ಕಟ್ ಮಾಡಿಡ್ತಾಯಿದ್ರಿ. ನಮ್ಮ ಅಪ್ಪನ ತೆಂಗಿನಕಾಯಿಗಳೆಲ್ಲ ಒಡೆದು ಕೊಡ್ತಾಯಿದ್ರೆ, ನಮ್ಮ ಅಮ್ಮನ ಕೊಬ್ಬರಿ ತೆಗೆದು ಕೊಡ್ತಾಯಿದ್ಲು. ನಾನು ಚಿಕ್ಕ ಚಿಕ್ಕದಾಗಿ ಹಚ್ಚಿಡ್ತಾಯಿದ್ನಿ. ಹಚ್ಚಿಟ್ಬಿಟ್ಟು ಮಲಗ್ಕೊಂಡ್ರಿ. ಮತ್ತು ನೆಕ್ಸ್ಟ್ ದಿನ ಎಲ್ಲ ಕೆಲಸ ಮುಗಿಸ್ಕೊಂಡು ಬೆಳಗ್ಗೆ ಗೂಡಿಗೆ ಬಿಡ್ಸೋಣ ಅಂತ ಹೋಗಿದ್ರಿ. ನಮ್ಮೂರಲ್ಲಿ ಯಾರೋ ಹಾಕಿದ್ರು, ಅವ್ರು ಕರೆದಿದ್ರು ಅಂತ ಹೋಗಿದ್ರಿ. ರಾತ್ರಿ ಎಲ್ಲ ತೆಂಗಿನಕಾಯಿಗಳು ಕೀಳ್ತಾಯಿದ್ರಲ್ಲ, ಅದೇನಕ್ಕೆ ಅಂದರೆ ಒಬ್ಬಟ್ಟುಗಳು ಮಾಡೋಣ ಅಂತ. ಕಾಯಿ ಕಿತ್ತಿರೋದನ್ನೆಲ್ಲ ಮಿಷಿನ್ಗೆ ಹಾಕ್ಸ್ಕೊಂಬಂದು ಈ ರೀತಿ ಪಾಕ ಮಾಡಿಟ್ಟಿದ್ದಾರೆ. ಮತ್ತು ಮೈದಾ ಮತ್ತು ಚಿರೋಟಿ ರವೆ ನೆನೆಸಿಟ್ಟವ್ರಿ. ನಾವು ಕಾಯಿ ಒಬ್ಬಟ್ಟು ಮಾಡ್ತಾಯಿರೋದು, ಅದಕ್ಕೆ ಪಾಕ ಎತ್ತಿರೋದು. ಪೂಜೆ ಮಾಡಿದ್ದಾಳೆ ನಮ್ಮಮ್ಮ ಇವಾಗ ಶುಕ್ರವಾರ ಅಂತ. ಸಾಯಂಕಾಲ ನಾನು ಕಸ ಗುಡಿಸಿದ್ದೆಲ್ಲ ಆಗೈತೆ. ಈಗ ಎಮ್ಮಿಗಳ ಹತ್ರ ನಮ್ಮಮ್ಮನ ಕಸ ಗುಡಿಸ್ತಾವಳೆ. ನೋಡಿ ಅಲ್ಲಿ ಗುಡಿಸ್ತಾವಳೆ. ಕಸ ಗುಡಿಸ್ಬಿಟ್ಟು ನೀರು ಇಕ್ಕಣ ಅಂತ ಬರ್ತಾವಳೆ. ನೋಡಿ ಎಮ್ಮೆಗಳು ಕುಡ್ತಿಕ್ತಾ ಇದ್ದಾಳೆ. 2 ಎಮ್ಮೆ ಕುಡ್ತಿಕ್ಕೋದು, ಅದರಲ್ಲಿ ಒಂದು ಮೇಕೆಗಳಿಗೆಲ್ಲ ಮೇವು ರೆಡಿ ಆಗೈತೆ. ಸ್ವಲ್ಪ ತೆಂಗಿನಕಾಯಿ ಇತ್ತು ಅಂತ ನಮ್ಮ ಅಪ್ಪನ ಸಂತಿಗೆ ತಾನೆ. ಇವತ್ತು ನಮ್ಮೂರ ಪಕ್ಕದಲ್ಲಿ ಸಂತೆ ಆಗ್ತೈತೆ, ಅದಕ್ಕೆ ನಾನು ಎಲ್ಲ ಕೆಲಸ ಮುಗಿಸಿ ಬೇಸಪ್ಪ ಅಂತ ಬಂದಿದ್ದೀನಿ. ಅಷ್ಟು ಮೇವಿದ್ರು ಬೇಸಪ್ಪ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ಬೇಸಪ್ಪ ಬಿಟ್ರೆ ಇನ್ನೇನು ತಿನ್ನಲ್ಲ, ಅದಕ್ಕೆ ಬೇಸಪ್ಪ ಬಂದಿದ್ನಿ. ಬೇಸಪ್ಪೆಲ್ಲ ಕಿತ್ಕೊಂಡು ಹೋಗಿ ಎಲ್ಲ ಕಟ್ತಾಯಿದ್ದೀನಿ. ಇವಾಗ ನಮ್ಮ ಅಪ್ಪನ ತಂದಿದ್ನು ಸ್ವಲ್ಪ ಹಾಕಿ ಕಟ್ಟಿದ್ನಿ. ನಮ್ಮ ಮನೇಲಿ ಒಂದು ರಾಣಿ ಐತೆ ಅಂದೆಲ್ಲ ಇದೆ, ಬೇಸಪ್ಪ ಬಿಟ್ರೆ ಬೇರೇನು ತಿನ್ನಲ್ಲ. ಮತ್ತು ಎಲ್ಲ ಕೆಲಸ ಮುಗೀತು ಅಂತ ಸ್ನಾನ ಮಾಡಿದ್ದೆ ಸಂಜೆ. ಅದಕ್ಕೆ ತಲೆ ಕೂದಲೆಲ್ಲ ಆರಿತು. ಜಡೆ ಹಾಕೋಣ ಅಂತ ಹಾಕ್ಕೊಳ್ತಾಯಿದ್ದೀನಿ. ಸ್ನಾನ ಮಾಡಿದ್ದೆ ಲೇಟಾಗೋಯ್ತು. ಸುಮ್ಮನೆ ಹಂಗೆ ಹಾಕ್ಕೊಂಡು ಮಲಗೋದು, ಹಾಗೆ ಬಿಡೋಕ್ಕಾಗಲ್ಲ ಅಂತ. ಹಂಗೆ ಬಿಟ್ಟರೆ ನನಗೆ ಜಾಸ್ತಿ ಸಿಕ್ಕಟ್ಟುತ್ತೆ, ಅದನ್ನ ತೆಗಿಯೋಕ್ಕಾಗಲ್ಲ. ಮತ್ತು ಅದಕ್ಕೆ ಸುಮ್ಮನೆ ಹಂಗೆ ಜಡೆ ಹಾಕ್ಕೊಂಡು ಮಲ್ಕೊತೀನಿ ನೈಟ್ ಟೈಮು. ಮತ್ತು ನೈಟು ನಮ್ಮಮ್ಮ ಹೋಳಿಗೆಗಳು ತಟ್ಕೊಡ್ತಾವ್ರು. ಇವಾಗ ನಾನು ಕಾಯಿಸ್ತಾಯಿದ್ದೀನಿ ಹೋಳಿಗೆಗಳನ್ನ. ನಮ್ಮಮ್ಮ ಎಲ್ಲ ಮಾಡಿ ಇಟ್ಕೊಂಡಿದ್ಲು ಆಲ್ರೆಡಿ, ಅದನ್ನು ತಟ್ಕೊಡ್ತಾಯಿದ್ಲು. ಇಲ್ಲಿ ಊರೆಲ್ಲರೂ ಕರಿ ಅಂತ ಹೇಳ್ತಾಯಿದ್ಲು, ಅದಕ್ಕೆ ನಾನು ಕರಿತಿದ್ರು ಅಂತ ಹೇಳಿ ಮಾತಾಡ್ತಾಯಿದ್ರಿ. ಎಲ್ಲ ಹಾಕಿದ್ದಾದಮೇಲೆ ನಾನು ಮಾಡಿದ ದಿನವೇ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಹಾಕ್ಕೊಂಡಿದ್ದೀನಿ ತಿನ್ನೋಣ ಅಂತ. ನೋಡಿ ಇಷ್ಟು ಮಾಡಿದ್ದೀರಿ, ಇಷ್ಟು ಒಬ್ಬಟ್ಟುಗಳು ಮಾಡಿದ್ರಿ. ಇದು ಲಾಸ್ಟ್ನೇದು, ಇನ್ನೂ ಪಾಕ ಇದ್ದೆ. ನೋಡಿ ನಾನು ನಮ್ಮ ಅಮ್ಮನ ಸೇರಿ ಹೋಳಿಗೆಗಳು ಮಾಡಿದ್ದಾಯಿತು. ಇನ್ನೂ ಇಷ್ಟು ಪಾಕ ಉಳ್ದೈತೆ, ಅದು 1 ತಿಂಗಳಿಗೆ ಬೇಕಾದರೂ ಹಂಗೆ ಇಕ್ಬೋದು. ಹೋಳಿಗೆಗಳು ಇವಾಗ ರೆಡಿ ಆಗೈತೆ. ಅವತ್ತು ಶುಕ್ರವಾರ ನಮ್ಮ ಅಪ್ಪನ ಸಂತಿಗೆ ಹೋಗಿದ್ನು. ಸಂತಿಂದ ಕ್ಯಾರೆಟು ನೌಕಲು ಎಲ್ಲ ತಂದಿದ್ನು. ಅದನ್ನೆಲ್ಲ ಒಂದು ಸೈಡ್ ಇಟ್ಟಿದ್ದೀನಿ. ಹೂಕೋಸು ಮೆಂತ್ಯ ಸೊಪ್ಪು ಎಲ್ಲ ತಂದಿಟ್ಟಿದ್ನು. ಆಮೇಲೆ ಗೋಡು ಚಿಕ್ಕಡಿಕಾಯಿ ತಂದಿದ್ನು, ಟೊಮೆಟೊ, ಗೋಡು ಚಿಕ್ಕಡಿಕಾಯಿ. ಹಾಗೆ ನಮ್ಮ ಅಮ್ಮನಲ್ಲಿ ಹೋಳಿಗೆಗಳಿಗೆಲ್ಲ ರೌಂಡ್ಗಳು ಮಾಡಿ ಇಟ್ಕೊತಾಯಿದ್ಲು. ನೋಡಿವಿ ಗೋಡು ಚಿಕ್ಕಡಿಕಾಯಿ. ಮತ್ತು ಎಲ್ಲ ಎತ್ತಿಟ್ಬಿಟ್ಟು ನಾನು ಬೆಳಗ್ಗೆ ಸಾಂಬಾರ್ಗೆ ಬೇಕು ಅಂದ್ಬಿಟ್ಟು ಬಿಡ್ಸೋಣ ಅಂತ ಹಂಗೆ ಇಟ್ಟಿದ್ನಿ. ಹೂಕೋಸನ್ನ ಆಮೇಲೆ ಇದು ಬಟಾಣಿ, ಹಸಿ ಬಟಾಣಿ ಇವೆರಡು ಹಾಕಿ ಸಾಂಬಾರು ಮಾಡ್ತೀನಿ ಅಂದಿದ್ದಕ್ಕೆ ಬಿಡಿಸಿಡೋಣ ಅಂತ ನೈಟಲ್ಲಿ ಇಕ್ಕಿದ್ನಿ. ಇನ್ನೆಲ್ಲ ಕಟ್ ಮಾಡಿ ಎಲ್ಲ ಎತ್ತಿಟ್ಟಿದ್ನಿ. ಗೋಡು ಚಿಕ್ಕಡಿಕಾಯಿ, ಕ್ಯಾರೆಟು ಎಲ್ಲ ಎತ್ತಿಟ್ಟಿದ್ನಿ. ಮತ್ತು ನಾಯಿಗಳು ಕೂಟ ಹಾಕೋಣ ಅಂದ್ಬಿಟ್ಟು ಕಲಿಸ್ತಾ ಇದ್ದೀನಿ. ಅವು ಆಚೆ ಬಂದು ಆಲ್ರೆಡಿ ಕಾಯ್ತಾವೆ, ಯಾವಾಗ ಹಾಕ್ತಾಳೋ ಏನೋ ಅಂದ್ಬಿಟ್ಟು. ನಾನೇನಾದರೂ 8:30 ಹಂಗೆ ಲೇಟ್ ಆಯಿತು ಅಂದರೆ ಮನೆ ಮುಂದೆ ಬಂದು ಹಿಂಗೆ ಕಾತ್ಕೊತವೆ.
ಅವನ್ನೆಲ್ಲ ಬಿಡಿಸಿಬಿಟ್ಟಿದ್ದು ಮಲಗೋದಷ್ಟೇ. ಇವಾಗ ಫಸ್ಟ್ ಅವಕ್ಕೆ ಊಟ ಹಾಕ್ಬಿಡ್ತೀನಿ. 2 ಸತಿ ಕ್ಲಿಪ್ಪಿಂಗ್ ಬಂದೈತೆ ಏನಿದೆ. ಬೆಳಗ್ಗೆ ವಾಶ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಮತ್ತೆ ಬಿಸಿಲು ಜಾಸ್ತಿ ಬರುತ್ತೆ, ಇಲ್ಲಿ ಕೂತ್ಕೊಂಡು ವಾಶ್ ಮಾಡೋಕ್ಕಾಗಲ್ಲ. ನಮ್ಮ ಎಮ್ಮೆಗಳು ಕಟ್ಟೋಕೆ ಜಾಗನ ತೊಳಿಬೇಕು. ಬೆಳಗ್ಗೆ ಇದು ಒಂದು ಕೆಲಸ ಆಗುತ್ತೆ. ಮನೆ ಮುಂದೆ ಹಿಂಗೆ ಬಿಟ್ಕೊಂಡಿರೋಕ್ಕಾಗಲ್ಲಲ್ಲ, ಅದಕ್ಕೆ ಡೈಲಿ ತೊಳೆದ್ಬಿಡ್ತೀನಿ ನಾನು. ನೋಡಿ, ಎಲ್ಲ ಚೆನ್ನಾಗಿ ತೊಳೆದಿದ್ದೀನಿ. ಈ ಗ್ಲಾಸ್ ತುಂಬ ಜ್ಯೂಸ್ ಕುಡಿತೀನಿ ಬೆಳಗ್ಗೆ. ಇವತ್ತು ಕ್ಯಾರೆಟು, ಬೀಟ್ರೂಟು, ಶುಂಠಿ, ಪುದೀನ ಹಾಕಿದ್ದೀನಿ. ಹಂಗೆ ನಿಂಬೆಹಣ್ಣು ರಸ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ಡೈಲಿ ಒಂದೊಂದು ಜ್ಯೂಸ್ ಕುಡಿತೀನಿ. ಕ್ಯಾರೆಟ್ ಜ್ಯೂಸ್ ಆಗಲಿ, ಬೀಟ್ರೂಟ್ ಜ್ಯೂಸ್ ಆಗಲಿ, ಇಲ್ಲ ಸೌತೆಕಾಯಿ ಜ್ಯೂಸ್ ಆಗಲಿ, ಯಾವುದೋ ಒಂದು ಕುಡಿತೀನಿ. ಮನೆಯಲ್ಲಿ ಯಾವುದಿದೆ ಅದನ್ನು ಮಾಡ್ಕೊಂಡು ಈಗ ಮೇವಕ್ಕೆ ಹೋಗ್ತಾ ಇದ್ದೀನಿ. ಮೇಕೆಗಳಿಗೂ ಮೇವು ಕೊಯ್ಬೇಕು, ನಮ್ಮ ಎಮ್ಮೆಗಳಿಗೂ ಮೇವು ಕೊಯ್ಬೇಕು. ಎಮ್ಮೆಗಳಿಗೆ ಕಾಶಿ ಮೇವು ಕೊಯ್ಬೇಕು, ನಮ್ಮ ಮೇಕೆಗೆ ಕಬ್ಬೆ ಸೊಪ್ಪು ಕಿಲ್ಬೇಕು. ಮೂಲಕ ನೀರು ಹಾಕ್ಯವ್ರೆ. ಎಲ್ಲೇನೋ ಪೈಪ್ ಕಿತ್ತೋಗಿ ಫುಲ್ ಅರ್ದು ಬಿಟ್ಟೈತೆ. ಕೊಯ್ದಿಟ್ಟಿದ್ದಾಯ್ತು.
ನಮ್ಮಮ್ಮನೂ ಬಂದಳೈತೆ ಹೋಗಕ್ಕ. ನಮ್ಮಮ್ಮನೂ ನೋಡಿ ಅಲ್ಲಿ ಆಲ್ಗಿಡಿಲಿ ಕೀಳ್ತಾವಳೆ, ಇವಾಗ ಬತ್ತಾವಳೆ. ಸಾಕ 4 ಗುಂಪ್ಕೊಯ್ದಿದ್ನೆ ಬತ್ತಾವಳೆ. ಅವಾಗ ಅಮ್ಮಂಗೆ ಎತ್ಬಿಟ್ಟು ಎತ್ತಂದು ತಡೆ ನಾನು ಬೇಯಿಸೋಕೆ. ಬಟ್ಟೆ ಎಲ್ಲ ಒಣಗಾಕಿ ಬಂದು ಟೀಗೆ ಇಟ್ಟಿದ್ದೀನಿ. ಟೀ ಬಂದು ನಮ್ಮ ಅಪ್ಪಗ ನಮ್ಮ ಅಮ್ಮಗ, ಕಾಫಿ ಬಂದು ನನಗೆ. ಅಮ್ಮ ಸಕ್ಕರೆ ಹಾಕಿದ್ದೆ, ಕಮ್ಮಿಗೆ ಹಾಕಿದ್ದೆ.
ತಿಂತಾವಣೆ ಇಂದ ಅಪ್ಪಾಡೆತ್ತ ಇದು ನೋಡ್ರಿ 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 ಈಗ ಬೇಡ ಹ್ಞೂ ಬೇಡನೇ ಇಂಥವೆಲ್ಲ ಏನು ಇಳಿತಾವ ನಿಂಕ ಚಿಕನ್ನು ಮಟನ್ ಆದರೆ ಇಳಿತದೆ ಅಲ್ಲ ಬಿದ್ದಿರಿ ನೀವು ನಿಮ್ಮ ಅಮ್ಮನ ತಿಂತದೆ ಬಾ ದುಮಾ ದುಮಾ ಮೋಟಿಗೆ ಬೇಡ ಅಂತ ನೀನಾದರೂ ತಿನ್ನಿ ಬಾ ಇವಾಗ ಬಂದದಿ ಮಸಾಲೆ ಐಟಮ್ ಅಲ್ಲಿ ತಿಂದು ಕೊಡ್ತೀನಮ್ಮ ಹೆಲ್ತಿಗೆ ಒಳ್ಳೇದಲ್ಲ ಅಲ್ಲಿ ಹಾಕಿದ್ ನೋಡ್ತೀಮ್ಮ ಮಸಾಲೆ ಐಟಮ್ ತಿಂದರೆ ಹೆಲ್ತ್ ಹಾಳಾಗಿ ಬಿಡುತ್ತೆ ಚಿನ್ನಿ ಹೆಲ್ತನ್ನು ನೋಡ್ಕೊಬೇಕಲ್ಲ ಚಿನ್ನಿ ಆಚೆ ಜುಮ್ಮ ಸಾಯಂಕಾಲ ಹಾಕ್ತೀನಿ ನೋವು ನಿಮ್ಗೂ ಚಾಕೊಂಡು ನೀನು ತಿಂದೆಮ್ಮ ಮೊಸರು ಹಾಕಿದ್ದೆ ಮೊಸರು ಹಾಕಿದ್ರೆ ಗುಡ್ ಹೆಲ್ತ್ ಅಲ್ಲಿ ಹಿಂದ್ಗಡೆ ನೋಡಿ ಅಲ್ಲೆಲ್ಲ